ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ನಾನು ನಿಮ್ಮ ಪೃಥ್ವಿ. ಸಾಯಂಕಾಲ ಇದು ನಾವು ವ್ಯಾನಿಂದ ಇಳಿದ ಮೇಲೆ ನಮ್ಮ ಅಪ್ಪನೂ ಹಿಂದೆನೂ ಬಂದು ಮನೆ ಹತ್ರ ಬಿಟ್ಟು ನನ್ನ ತಮ್ಮ ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಕೇಳ್ಕೊತವನೆ. ನಮ್ಮಮ್ಮ ಹೇಳ್ತು ಡೋರ್ ತೆಗಿ ಅಂತ, ಅವ್ನು ಮಾತ್ರ ತೆಗ್ದಿಲ್ಲ ಫ್ರೆಂಡ್ಸ್. ನನ್ನ ತಮ್ಮನ ಹೆಂಗವನಿ ಫ್ರೆಂಡ್ಸ್. ನಾನು ಇಳಿದ್ಬಿಟ್ಟು ಬಂದೆ ಫ್ರೆಂಡ್ಸ್. ಅಲ್ಲೋಡಿ ಫ್ರೆಂಡ್ಸ್, ನನ್ನ ತಮ್ಮ ಫಸ್ಟ್ ಹೋಗ್ಬೇಕು ಅಂತ ಹೆಂಗೆ ಓಡ್ತಾ ಇದ್ದಾನೆ. ಮನೆ ಹತ್ರ ಬಂದ್ವಿ ಫ್ರೆಂಡ್ಸ್. ನಾವು ಫ್ರೆಶ್ ಅಪ್ ಹಾಕಾಗಿ ಹೋದ್ರಿ. ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಹೋಯ್ತು ಫ್ರೆಂಡ್ಸ್. ಗ್ಯಾಸ್ ಆನ್ ಮಾಡಿಕೊಂಡು ಹಿಟ್ಟನ್ನ ಸಿರಿಕಿ ತಟ್ಟೆ ಮುಚ್ಕೋಬೇಕು. ಇವಾಗ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ಕುಕ್ಕರ್ ಎತ್ಕೋಬೇಕು. ಕುಕ್ಕರ್ ಎತ್ಕೊಂಡು ತೊಗರಿಬೇಳೆ ಹಾಕೋಕ್ಕೋಗೆಲ್ಲ ಚೆಲ್ಲೋಯ್ತು. ಒಂದು ಸ್ವಲ್ಪ ತೊಗರಿ ಕಾಳಿದ್ವು, ಅದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು, ಅದೂಳೆಲ್ಲ ಹೋಗೋವರೆಗೂ. ತೊಳ್ಕೊಂಡಾದ್ಮೇಲೆ ನಮ್ಮ ಮನೇಲಿ ಯಾವ ಥರ ತರಕಾರಿ ಇದೆ ಆ ತರಕಾರಿ, ನಮ್ಮ ಮನೇಲಿ ಆಲೂಗಡ್ಡೆ ಮತ್ತು ಬೀನ್ಸ್ ಇತ್ತು, ಅದನ್ನು ಕುಯ್ದಾಕಿದ್ಮೇಲೆ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡು ನಮಗೆ ಸಾರು ಯಾವ ಹದ ಬೇಕೋ ಆ ಹದಕ್ಕೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡ್ಮೇಲೆ 2 ಸ್ಪೂನ್ ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಸ್ಟವ್ ಮೇಲೆ 2 ವಿಸಿಲ್ ಬರ್ಸ್ಕೋಬೇಕು. ಇನ್ನೊಂದು ಕಡೆ ಹಿಟ್ಟಿನ ಹೆಸರು ಕೂಡ ಉಕ್ಕು ಬಂದಿತ್ತು ಫ್ರೆಂಡ್ಸ್. ಅದಕ್ಕೆ 2 ಕಪ್ ಆಗೋಷ್ಟು ರಾಗಿ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಬಿಡ್ಬೇಕು. ಯಾಕಂದರೆ ತಳ ಸೀದಲ್ಲ, ಇಲ್ಲ ಅಂದರೆ ತಳ ಸೀದ್ಬಿಡುತ್ತೆ. ಆಮೇಲೆ ತಟ್ಟೆ ಎತ್ಬಿಟ್ಟು ಹಿಟ್ಟಿನ ಕೋಲು ಎತ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಕೋಬೇಕು. ಅಂದರೆ ಫುಲ್ಲು ತಿರುಗಿಸ್ಕೊಳಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಎಷ್ಟು ಬೇಕೋ ಒಂದು ಸ್ವಲ್ಪ ತಿರುಗಿಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಬಿಡ್ಬೇಕು. ಇದನ್ನೆಲ್ಲ ನಾನು ಸಿಮ್ಮಾಗಿ ಇಕ್ಕೊಂಡೇ ಮಾಡ್ಕೋಬೇಕು ಫ್ರೆಂಡ್ಸ್. ಐ ಫ್ಲೇಮ್ ಇಕ್ಕೋಬಾರ್ದು, ಯಾಕಂದರೆ ಐ ಫ್ಲೇಮ್ ಇಕ್ಕಿದ್ರೆ ಸೀದೋಗ್ತದೆ. ತಳದಲ್ಲಿ ಅಷ್ಟೊಂದು ಹಿಟ್ಟು ವೇಸ್ಟ್ ಆಗೋಲ್ಲ. ಹಿಟ್ಟು ಬೇಯೋವಾಗೆ ಸಾಂಬಾರು 2 ವಿಸಿಲ್ ಬಂತು ಫ್ರೆಂಡ್ಸ್. ಹಿಟ್ಟಿನ ಪಾತ್ರೆ ಕೆಳಗಡೆ ಇಕ್ಕೊಂಡು ನಮ್ಮ ಕೈಯಲ್ಲಿ ಜೋರಾಗಿ ಕಾಲಾಗಿ ಅದ್ಮಿಡ್ಕೋಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಮುದ್ದೆ ಪಾತ್ರೆ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ. ಎಷ್ಟಾಗುತ್ತೋ ಅಷ್ಟಕ್ಕೂ ನಾದ್ಕೊಂಡು ಮತ್ತೆ ಒಲೆ ಮೇಲೆ ಇಕ್ಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ನಾವು ಕೈ ತ್ಯಾವ ಮಾಡಿಕೊಂಡು ಮುದ್ದೆನ ಈ ಥರ ನೋಡಿದ್ರೆ ಕೈಗೆ ಅಂಟಬಾರ್ದು. ಅಂಟಿಲ್ಲ ಅಂದರೆ ಮುದ್ದೆ ಬೆಂದಿರ್ತದೆ ಅಂತ. ಆಮೇಲೆ ಅದನ್ನು ಕೆಳಗೆ ಇಳಿಸ್ಕೊಂಡು ಮುದ್ದೆ ಕಟ್ಕೊಂಡು ಹಾಟ್ ಬಾಕ್ಸ್ಗೆ ಹಾಕ್ಕೊಳೋದಷ್ಟೇ ಫ್ರೆಂಡ್ಸ್. ಇಲ್ಲಿ ನನಗೆ 2 ಮುದ್ದೆ ಆಗಿತ್ತು. 2 ಮುದ್ದೆನೂ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ನಮ್ಮ ಮನೇಲಿ 2 ಮುದ್ದೆ ಸಾಕು ಫ್ರೆಂಡ್ಸ್. ನಾನು, ನಮ್ಮ ಯಜಮಾನ್ರು, 2 ಮಕ್ಕಳು. ಆಮೇಲೆ ಇದೆಲ್ಲ ಆದಮೇಲೆ ಸಾಂಬಾರು ಒಗ್ಗರಣೆ ಹಾಕ್ಕೋಬೇಕು. ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಕುಕ್ಕರಾಗಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನೆತ್ತಿ ಪಾತ್ರೆಗೆ ಬಗ್ಗಿಸ್ಕೊಂಡು ಸಾಂಬಾರು ಚೆನ್ನಾಗಿ ಕಾಯಿಸ್ಬೇಕು. ನಾವು ಸಾಂಬಾರು ಯಾವ ಥರ ಕಾಯಿಸ್ತೀರೋ ರುಚಿನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್. ಎಲ್ಲ ಊಟ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ಊಟ ಎಲ್ಲ ಆಯಿತು ಫ್ರೆಂಡ್ಸ್. ನಮ್ಮ ಅಮ್ಮ ಪಾತ್ರೆ ತೊಳಿತಾ ಇದ್ದಾರೆ. ಒಂದಿನಕ್ಕೆ 3 ಸತಿ ಪಾತ್ರೆ ತೊಳಿಬೇಕು ಫ್ರೆಂಡ್ಸ್. ನಾನು ನನ್ನ ತಮ್ಮ ಹೋಮ್ವರ್ಕ್ ಮಾಡ್ಕೊತಾ ಇದ್ರಿ ಫ್ರೆಂಡ್ಸ್. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೇಲೆ ಆಟ ಆಡೋಕ್ಕೆ ಹೋಗಿದ್ರಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಖುಷಿಯಾಗಿರಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೋಗ್ಬರ್ತೀನಿ ಫ್ರೆಂಡ್ಸ್. ಬಾಯ್.